ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹೆನ್ನಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಯಾರಂಡಹಳ್ಳಿ ಗ್ರಾಮದ ಆರ್ಕೆ ಟೌನ್ಶಿಪ್ನಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ಶಿರಡಿ ಸಾಯಿಬಾಬಾ ದೇವಾಲಯದಲ್ಲಿ ಆಯೋಜಿಸಲಾಗಿದ್ದ ಗುರು ಪೌರ್ಣಮಿ ಕಾರ್ಯಕ್ರಮವು ಅಪಾರ ಭಕ್ತರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಇನ್ನು ಗುರು ಪೌರ್ಣಮಿ ಮಹೋತ್ಸವ ಅಂಗವಾಗಿ ಶ್ರೀ ಶಿರಡಿ ಸಾಯಿಬಾಬಾ ದೇವಾಲಯದಲ್ಲಿ ಮಹಾಗಣಪತಿ ಹೋಮ, ಮೃತ್ಯುಂಜಯ ಹೋಮ, ಸದ್ಗುರು ಸಾಯಿನಾಥ್ ಹೋಮ, ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ, ಸಾಯಿ ಭಜನೆ, ಸ್ವಾಮಿಗೆ ಹಾಗೂ ದೇವಾಲಯಕ್ಕೆ ವಿಶೇಷ ಅಲಂಕಾರ, ಸ್ವಾಮಿಗೆ ಪಂಚಾಮೃತ ಅಭಿಷೇಕ, ಅನ್ನದಾಸೋಹ ಸೇರಿದಂತೆ ಹಲವು ಪೂಜಾ ಕಾರ್ಯಕ್ರಮಗಳು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಶಾಸ್ತ್ರೋತ್ರವಾಗಿ ನೆರವೇರಿತು. ಇನ್ನು ಗುರು ಪೌರ್ಣಮಿ ಅಂಗವಾಗಿ ಸಾವಿರಾರು ಭಕ್ತರು ಸ್ವಾಮಿಯ ದರ್ಶನ ಪಡೆದು ಪುನೀತರಾದ ದೃಶ್ಯ ಕಂಡುಬಂತು. ಇನ್ನು ಕಾರ್ಯಕ್ರಮದಲ್ಲಿ ಯಾರಂಡಹಳ್ಳಿ ಹರೀಶ್ ರೆಡ್ಡಿ, ಕಾಂತೇಶ್, ಯಲ್ಲಾರೆಡ್ಡಿ, ವೆಂಕಟಸ್ವಾಮಿ ರೆಡ್ಡಿ, ಮಂಜುನಾಥ್ ರೆಡ್ಡಿ, ಹರಿ, ಬಾಬು, ನಾರಾಯಣ ರೆಡ್ಡಿ, ಶಿವಕುಮಾರ್, ಬೋರೇಗೌಡ, ಉಮೇಶ್, ದಿವ್ಯಾ, ರಾಮಕೃಷ್ಣ, ವೆಂಕಟಸ್ವಾಮಿ ಮತ್ತು ಭಕ್ತರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ರು.
हरे राम 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 हरे हरे ಮುಖಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಗಿರಿಂ. ಇಲ್ಲಿ ಆಹ್ವಾನ ಮಾಡಿದ್ದಕ್ಕೆ ಗುರು ಹಿರಿಯರಿಗೆ ಮತ್ತು ನಮ್ಮ ವೆಂಕಟಸ್ವಾಮಿ ರೆಡ್ಡಿ ಪ್ರಭುಗಳಿಗೂ ಸಹ ನನ್ನ ಧನ್ಯವಾದ. ಸೊ ಅದರಿಂದ ಪ್ರತಿಯೊಬ್ಬ ಮಕ್ಕಳಿಂದ, ಯುವಕರಿಂದ, ಯುವತಿಯರಿಂದ, ಹಿರಿಯರಿಂದ ಎಲ್ರಿಗೂ ಸಹ ಗುರುಗಳ ಮಾರ್ಗ ಖಂಡಿತ ಪ್ರತಿಯೊಬ್ಬರಿಗೂ ಸಹ ಬೇಕಾಗಿದೆ. ಮುಖ್ಯ ಗುರು ಅಂದರೆ ಅರ್ಥ ಏನು? ಗುರು ಅಂದರೆ ಅರ್ಥ ಏನು ಅಂದರೆ, ಗು ಅಂದರೆ ಅಜ್ಞಾನ, ರು ಅಂದರೆ ಆ ಅಜ್ಞಾನದಿಂದ ನಮ್ಮನ್ನ ಹೊರಗಡೆ ಕರ್ಕೊಂಬರೋದು ಅಂತ ಅರ್ಥ. ಗುರು ಅಂದರೆ ಓಂ ಅಜ್ಞಾನ ತಿಮಿರಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರ್ ಉನ್ಮಿಲಿತಂ ಏನ ತಸ್ಮೈ ಶ್ರೀ ಗುರುವೇ ನಮಃ. ಯಾವ ಗುರು ನಮಗೆ ಅಜ್ಞಾನದಿಂದ ಜ್ಞಾನದೆಡೆಗೆ ಕರ್ಕೊಂಡ್ಬರ್ತಾರಲ್ವ ಅವರನ್ನ ನಿಜವಾದಂತಹ ಗುರು ಅಂತ ಕರೀತಾರೆ. ಸೊ ನಿಜವಾದಂಥ ಅಜ್ಞಾನ ಅಂದರೆ ಏನು? ಸೊ ಗೀತೆ ಹೇಳ್ತಾರೆ. ನಾವು ಸಹ ಸಾಮಾನ್ಯವಾಗಿ ನಿಮಗೆಲ್ಲರೂ ಒಂದು ಪ್ರಶ್ನೆ ಕೇಳ್ತೇನೆ. ಪ್ರಶ್ನೆ ಕೇಳಿದ ನಂತರ ನಾವು ಮುಂದೆ ಹೋಗೋಣ. ಭಗವಂತನ ಹತ್ರ ಹೋಗಿ ಏನು ಪ್ರಾರ್ಥನೆ ಮಾಡ್ತೀವಿ ಮಾತಾಜಿ ಹೇಳಿ? ಭಗವಂತನ ಹೋಗಿ ನಾವೇನು ಪ್ರಾರ್ಥನೆ ಮಾಡ್ತೀವಿ? ನನಗಿದು ಬೇಕು, ನನಗೆ ಅದು ಬೇಕು, ನನಗೆ ನನ್ನ ಸೈಟ್ ಮೇಲೆ ಈ ಪ್ರಾಬ್ಲಮ್ ಇದೆ, ಅದು ರಿಮೂವ್ ಆಗಬೇಕು, ಯಾರು ಕಂಪ್ಲೇಂಟ್ ಮಾಡಿದೆ ಅದು ಸರಿ ಆಗಬೇಕು, ನನ್ನ ಸಾಲ ತೆರಬೇಕು, ನಾನು ಪಾಸ್ ಆಗಬೇಕು, ನನ್ನ ಡಿಸ್ಟ್ರಿಕ್ಷನ್ ಆಗಬೇಕು. ಈ ರೀತಿ ಪ್ರತಿಯೊಬ್ಬರು ಸಹ ಪ್ರಾರ್ಥನೆ ಮಾಡ್ತಿರ್ತೀವಿ. ಆದರೆ ಭಕ್ತರೆ ಒಂದು 2 ನಿಮಿಷ, ಆದರೆ ನಿಜವಾಗ್ಲೂ ಈ ದೇಹ ಹುಟ್ಟಬೇಕಾದ್ರೆ ಏನೂ ಇರಲ್ಲ, ಸಾಯ್ಬೇಕಾದ್ರೆ ಏನೂ ಇರಲ್ಲ. ಎಲ್ಲ ಹುಟ್ಟದವರು ಎಲ್ಲರೂ ಇಲ್ಲೇ ಇರ್ತಾರೆ ಶಾಶ್ವತವಾಗಿ. ದೇಹ ತ್ಯಾಗ ಮಾಡ್ತೀರಿ ಇಲ್ವಾ? ಒಂದಲ್ಲ ಒಂದ್ಸಲ ದೇಹ ತ್ಯಾಗ ಮಾಡ್ತೀವಿ, ಸಾಯ್ತೀವಿ. ದೇಹ ಹುಟ್ಟು ಮತ್ತು ಸಾವಿನ ನಡುವೆ ಏನು ನಡೆಯುತ್ತೆ? ನಾವು ಸರಿಯಾದ ಮಾರ್ಗಕ್ಕೆ ಹೋಗ್ಬೇಕಾ ಇಲ್ವಾ ನಿಮ್ಮ ವಿಷಯ ತುಂಬ ಮುಖ್ಯ. ಅದನ್ನು ಗೀತೆಯಲ್ಲಿ ಜಗದ್ಗುರುವಾದಂತಹ ಶ್ರೀಕೃಷ್ಣ ಅರ್ಜುನನಿಗೆ ಮೊದಲು ಉಪದೇಶ ಮಾಡಿದ ವಿಷಯ ಏನಂತಂದ್ರೆ, ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರ ಸತ್ರನ ಮುಹ್ಯತಿ. ನೀನು ಈ ದೇಹ ಅಲ್ಲ, ನೀನು ಆತ್ಮ ಎಂಬ ಜ್ಞಾನವನ್ನು ಕೊಟ್ಟಂತಹ ಜಗದ್ಗುರು ಶ್ರೀಕೃಷ್ಣ. ಯಾವಾಗ ಒಬ್ಬ ವ್ಯಕ್ತಿ ಈ ಸ್ಥಿತಿಗೆ ಬಂದಾಗ ಮಾತ್ರ ನಿಜವಾಗ್ಲೂ ತನ್ನ ಜೀವನದ ಗುರಿಯನ್ನ ಸಾಧಿಸಕ್ಕೆ ಸಾಧ್ಯ ಆಗುತ್ತೆ ಮಕ್ಕಳೇ, ಹಿರಿಯರೇ. ಇಲ್ಲಾಂದ್ರೆ ಖಂಡಿತ ಸಾಧ್ಯ ಆಗಿಲ್ಲ. ಎಲ್ಲರೂ ಈ ಸಂಗೀತ ಕಚೇರಿಯನ್ನ ಸುಮ್ಮನೆರಪ್ಪ, ಎಲ್ಲರೂ ಪ್ರೋತ್ಸಾಹ ಮಾಡಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ. ತಕ್ಕಿಟ್ಟ
ಸಾಯಿರಾಮ್, ಓಂ ಸಾಯಿರಾಮ್, ಓಂ ಸಾಯಿರಾಮ್. ಇವತ್ತಿನ ದಿವಸ ಬಹಳ ವಿಶೇಷವಾದ ದಿವಸ. ಆಷಾಢ ಪೌರ್ಣಮಿ, ವ್ಯಾಸ ಪೌರ್ಣಮಿ. ವ್ಯಾಸ ಮಹರ್ಷಿಗಳು ಹುಟ್ಟಿದ ದಿನ ಇವತ್ತು, ಬಹಳ ವಿಶೇಷವಾದ ದಿನ. ಆದ್ದರಿಂದ ಇಡೀ ಭಾರತ ದೇಶದಾದ್ಯಂತ ಗುರು ಪೌರ್ಣಿಮೆಯನ್ನು ಭಾಳ ವಿಶೇಷವಾಗಿ ಎಲ್ಲ ಕಡೆ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಎಲ್ಲ ಕಡೆಯೂ ದೇವಸ್ಥಾನಗಳಲ್ಲಿ ಪೂಜೆ ಮತ್ತು ಎಲ್ಲ ವ್ಯವಹಾರವನ್ನು ಬದಿಗಿಟ್ಟು ಎಲ್ಲ ಮನೆಗಳಿಂದ ಬಂದು ಜನ ಗುರು ಪೌರ್ಣಿಮೆಗೆ ಬಂದು ಸೇರಿ ಇಂಥ ವಿಶೇಷವಾದ ದಿನ ಎಲ್ಲ ಜನ ಬಂದು ಅವರ ತನು ಮನ ಧನವನ್ನು ಸಮರ್ಪಿಸಿ ಆ ಭಗವಂತನಿಗೆ ಸಮರ್ಪಣೆ ಮಾಡಿ ಇಂಥ ಕಾರ್ಯಕ್ರಮಗಳು ನಡೆಸ್ತಾ ಇದೆ. ಇವತ್ತು ನಮ್ಮ ಯಾರಂಡಳ್ಳಿಯಲ್ಲಿ RK ಲೇಔಟಲ್ಲಿ ಸಾಯಿಬಾಬಾ ದೇವಸ್ಥಾನದಲ್ಲಿ ಹತ್ತತ್ರ ನನಗೆ ಗೊತ್ತಿದ್ದಾಗೆ ಒಂದು 15,000ದಿಂದ 20,000 ಜನ ಸೇರಿದ್ದಾರೆ. ಎಲ್ಲ ಜನಗಳಿಗೂ ಆ ಗುರು ಒಳ್ಳೇದು ಮಾಡಲಿ. ಗುರು ಇಲ್ದಿದ್ರೆ ವಿದ್ಯೆನೇ ಇಲ್ಲ. ನಾವು ಹುಟ್ಟಿದಾಗ ಏನೂ ತಂದಿಲ್ಲ, ನಮಗೆ ವಿದ್ಯೆಯನ್ನು ಕಲಿಸುವಂಥದ್ದು ಗುರು.
ಶಾಲೆಯಲ್ಲಿ ನಾವು ಜೀವನವನ್ನು ಮಾಡೋದಕ್ಕೆ ಗುರುಗಳು ನಮಗೆ ವಿದ್ಯೆ ಕಲಿಸ್ತಾರೆ. ಆಧ್ಯಾತ್ಮಿಕ ಚಿಂತನೆ ಕಲಿಸೋದಿಕ್ಕೆ ಜನಗಳು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಆಧ್ಯಾತ್ಮಿಕ ಚಿಂತನೆ ಇಲ್ಲದಿದ್ದರೆ ದೇಶದ ಪ್ರಗತಿ ಅಸಾಧ್ಯ ಅಂತ ಹೇಳ್ತಾರೆ. ಆಧ್ಯಾತ್ಮಿಕ ಚಿಂತನೆಯಿಂದ ಈ ದೇಶ ಉದ್ಧಾರ ಆಗ್ತದೆ, ರಾಮರಾಜ್ಯ ಆಗ್ತದೆ, ಕೃಷ್ಣ ರಾಜ್ಯ ಆಗ್ತದೆ. ಆದ್ದರಿಂದ ಅಂಥ ವಿಶೇಷ ಗುರುಪೂರ್ಣಿಮೆಯನ್ನು ಇವತ್ತಿನ ದಿವಸ ಬಹಳ ವಿಜೃಂಭಣೆಯಿಂದ ನಮ್ಮ ಯಲ್ಲಾರೆಡ್ಡಿಯವರ ನೇತೃತ್ವದಲ್ಲಿ ಯಾರಂಡಳ್ಳಿಯ ಯಾರಂಡಳ್ಳಿಯ ಸಮಸ್ತ ಭಕ್ತ ಜನಗಳಿಂದ ಇವತ್ತು ಇಂಥ ವಿಶೇಷ ಕಾರ್ಯಕ್ರಮ ಮುಂದೆ ಇದೇ ರೀತಿಯಾಗಿ ಜನ ಬಂದು ಎಲ್ಲರೂ ಒಟ್ಟಿಗೆ ಸೇರಿ ಅವರ ಕಷ್ಟ ನಷ್ಟ ಪಾಲನೆ ಆಗಲಿ, ಮತ್ತು ಅವರಿಗೆ ಆರೋಗ್ಯ ಕೊಡಲಿ, ಸಕಲ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಅವ್ರಿಗೆ ಒಳ್ಳೆ ಜ್ಞಾನವನ್ನು ಕೊಟ್ಟು ಕಾಪಾಡಲಿ. ಇನ್ನು ಇಂಥ ಗುರುಪೂರ್ಣಿಮೆಗಳು ಯಾವಾಗಲೂ ಬರ್ತಾ ಇರಲಿ, ಎಲ್ಲ ಜನ ಒಟ್ಟಿಗೆ ಸೇರಲಿ, ಎಲ್ಲ ಸಮಸ್ತ ಜನ ಈ ದೇಶವನ್ನು ರಾಮರಾಜ್ಯವನ್ನು ಆಗಿ ತಯಾರು ಮಾಡಬೇಕು ಅನ್ನೋಂಥ ಚಿಂತನೆಯಿಂದ ಇಂಥ ಗುರುಪೂರ್ಣಿಮೆ ಆಚರಣೆ ನಡೀತಾ ಇದೆ. ಈ ಸಮಸ್ತ ಜನಗಳು ಬಂದಂಥ ಜನಗಳಿಗೆ ಎಲ್ಲರಿಗೂ ಸಹ ನನ್ನ ವಂದನೆಗಳು. ಮತ್ತು ಮಾಧ್ಯಮದವರು ಹೆಚ್ಚಿಗೆ ಪ್ರಚಾರ ಮಾಡಿ ಇದನ್ನೇ ಗುರುಪೂರ್ಣಿಮೆ ವಿಶೇಷತೆಯನ್ನು ಎಲ್ಲ ಜನಗಳಿಗೆ ತಿಳಿಸಲಿ ಅಂತ ನನ್ನ ನಮನಗಳು ತಿಳಿಸ್ತೇನೆ. ಜೈ ಸರ್ವಲೋಕಾನಾಂ ಭಿಷಜಯ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣ ಮೂರ್ತಯೇ ನಮಃ. RK ಟೌನ್ಶಿಪ್ ಯಾರಂಡಹಳ್ಳಿಯಲ್ಲಿ ಇವತ್ತು 10 ವರ್ಷದ ಗುರುಪೂರ್ಣಿಮೆಯ ಪೂಜೆ ಹವನವನ್ನು ಬೆಳಗ್ಗೆ ದಿನ ಅಭಿಷೇಕ ಪೂಜೆ, ಅದೇ ರೀತಿಯಾಗಿ ಅನ್ನದಾನ ಬೆಳಗಿನಿಂದಲೂ ಕೂಡ ಮಹಾಪ್ರಸಾದವನ್ನು ವಿತರಣೆಯನ್ನು ಮಾಡ್ತಾ ಇದ್ದಾರೆ. ನವಗ್ರಹ ಹೋಮ, ಅದೇ ರೀತಿಯಾಗಿ ಸಾಯಿ ಮೂಲ ಮಂತ್ರ ಹೋಮ, ಅದೇ ರೀತಿಯಾಗಿ ಮೃತ್ಯುಂಜಯ ಹೋಮ, ಸಾಯಂಕಾಲದಲ್ಲಿ ಸತ್ಯನಾರಾಯಣ ಪೂಜೆ, ಮಹಾ ಅನ್ನದಾನ ಸಂತರ್ಪಣೆ ಎಲ್ಲವೂ ಕೂಡ ನೆರವೇರ್ತಾ ಇದೆ. ಇಲ್ಲಿನ ಎಲ್ಲ ಗ್ರಾಮಸ್ಥರು, ಇಲ್ಲಿನ ಎಲ್ಲ ಭಕ್ತ ಜನರು, ಏನು ಹರೀಶ್ ರೆಡ್ಡಿ ಅವರು ಇರ್ಬೋದು, ಯಲ್ಲಾ ರೆಡ್ಡಿ ಅವರು ಇರ್ಬೋದು, ಹಾಗೆ ಕಾಂತೇಶ್ ರೆಡ್ಡಿ ಅವರು ಇರ್ಬೋದು, ಸತೀಶ್ ರೆಡ್ಡಿ ಅವರು ಇರ್ಬೋದು, ಎಲ್ಲರ ಸಹಕಾರದಿಂದ ದೇವಸ್ಥಾನ ಇನ್ನು ಹೊಸ ಕಟ್ಟಡ ಆಗಿ ಅಲ್ಲಿ ಪ್ರತಿಷ್ಠಾಪನೆಯೂ ಕೂಡ ಆಗಲಿಕ್ಕಿದೆ. ಇದೇ ರೀತಿ ಎಲ್ಲರ ಸಹಕಾರದಿಂದ ಶೀಘ್ರವಾಗಿ ಅಲ್ಲಿ ದೇವರ ಪ್ರತಿಷ್ಠಾಪನೆ ಆಗಿ ಇನ್ನೂ ಹೆಚ್ಚಿನ ಭಕ್ತಾದಿಗಳಿಗೆ ಅನ್ನದಾನ ಮಾಡುವಂತಹದ್ದು, ಆ ಗುರುವಿನ ಅನುಗ್ರಹ ಆಗುವಂತಹದ್ದು ಆಗಲಿ ಎಂಬುದಾಗಿ ನಾವು ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಂಡಿದ್ದೇವೆ. ಅದೇ ರೀತಿಯಾಗಿ ಈ ಕ್ಷೇತ್ರದಲ್ಲಿ ಏನು ಅನಾವೃಷ್ಟಿ ಅಂದ್ರೆ ಮಳೆ ಆಗ್ತಾ ಇಲ್ವೋ ಅದು ಕೂಡ ಇವತ್ತಿನ ದಿನ ಸಂಕಲ್ಪ ಮಾಡಿ ಈ ಕ್ಷೇತ್ರದಲ್ಲಿ ಇರುವಂತಹ ಎಲ್ಲ ಜನರ ಗ್ರಾಮಸ್ಥರಿಗಿರ್ಬೋದು, ಜಾಗದಲ್ಲಿರ್ಬೋದು, ಶೀಘ್ರವಾಗಿ ಮಳೆ ಆಗಿ ಮಳೆ ಬೆಳೆ, ಅದೇ ರೀತಿಯಾಗಿ ಇಲ್ಲಿ ವಾಸವಂತ ಎಲ್ಲ ಜನರಿಗೂ ಕೂಡ ಒಳ್ಳೆಯದಾಗಲಿ ಎಂಬುದಾಗಿ ಪ್ರಾರ್ಥಿಸಿ ಇವತ್ತಿನ ಗುರುಪೂರ್ಣಿಮೆಯ ಪೂಜೆಯನ್ನ ನೆರವೇರಿಸಿದ್ದೇವೆ.